ಸರ್ 21 ದಿವಸ ದೀಪಾಲಂಕರ ಅದ್ರ ವಿಶೇಷ ಏನು ಸರ್? ನೋಡಿ, ಮೈಸೂರು ಪ್ರಾಂತ್ಯಕ್ಕೆ ಹೆಚ್ಚಿನ ಪ್ರವಾಸಿಗರನ್ನ ಆಕರ್ಷಿಸಬೇಕು. ಜೊತೆಗೆ ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ ಮತ್ತು ಕೊಡಗು ಈ ಪ್ರವಾಸಿ ತಾಣಗಳಿಗೆ ವಿಶೇಷವಾದಂಥ ಒಂದು ಸರ್ಕ್ಯೂಟನ್ನು ನಾವು ನಿರ್ಮಾಣ ಮಾಡಬೇಕು. KSRTC ಮತ್ತು KSTDC ಮೂಲಕ ನಾವು ಪ್ರವಾಸಿಗರಿಗೆ ಈ ಎಲ್ಲ ಪುಣ್ಯ ಸ್ಥಳಗಳು ಮತ್ತು ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡುವಂಥ ಅವಕಾಶಗಳು ಮಾಡಿಕೊಡ್ಬೇಕು. ಪ್ರಾರಂಭದ 10 ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಾಗ ಮೈಸೂರಲ್ಲಿ ಏನೂ ಸರಿಯಾಗಿ ನೋಡೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ 21 ದಿನಗಳ ಕಾಲ ನಾವು ಕೊಟ್ಟಾಗ ಅದನ್ನು ಪ್ರವಾಸಿಗರಿಗೆ ಅನುಕೂಲ ಆಗುವಂಥದ್ದಕ್ಕೆ ಮತ್ತು ಅದರಿಂದ ಆಗುವಂಥ ವಹಿವಾಟಿನಿಂದ ಹೋಟೆಲ್ ಮಾಲೀಕರಿಗೆ ಮತ್ತು ನಗರಕ್ಕೆ ಆರ್ಥಿಕ ಬೆಳವಣಿಗೆ ಹೆಚ್ಚಾಗಲಿ ಅನ್ನೋ ಪೂರಕವಾಗಿ ಇಂಥ ತೀರ್ಮಾನ ತಗೊಂಡಿದ್ದೀವಿ.